ರಾಜ್ಯ ಸರ್ಕಾರ ಮತ್ತೆ ಗಂಡಸರ ಜೇಬಿಗೆ ಕತ್ತರಿ ಪ್ರಯೋಗಿಸಿದೆ. ಫ್ರೀ ಬಸ್ ಕೊಟ್ಟು ಮಹಿಳೆಯರನ್ನ ಸರ್ಕಾರ ಖುಷಿಪಡಿಸಿದೆ. ಆದರೆ ಈಗ ಬಸ್ನಲ್ಲಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದೆ. ಇನ್ನೊಂದು ಕಡೆ ಉಳಿದ ಗ್ಯಾರಂಟಿಗಳಿಗೂ ಕೂಡ ಹಣಕಾಸು ಹೊಂದಿಸುವಂತಹ ನಿಟ್ಟಿನಲ್ಲೋ ಏನೋ ಈ ವರ್ಷ 85,000 ಕೋಟಿ ರೂಪಾಯಿಗಳ ಸಾಲ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಗಂಡಸರ ಜೇಬಿಗೆ ಮತ್ತೆ ಕತ್ತರಿ ಹಾಕಿದ ಸರ್ಕಾರ. ಸರ್ಕಾರಿ ಬಸ್ಗಳ ಟಿಕೆಟ್ ದರ ಗಣನೀಯ ಏರಿಕೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಫ್ರೀ 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 ಅಂತ 5 ಗ್ಯಾರಂಟಿಗಳನ್ನ ಸರ್ಕಾರ ತಿಣುಕಾಡಿಕೊಂಡು ಜಾರಿಗೆ ತಂತು. ಒಂದು ಹಂತದಲ್ಲಿ ಯಶಸ್ವಿನೂ ಆಯಿತು. ಆದ್ರೀಗ ಗ್ಯಾರಂಟಿಗಳನ್ನ ಕೊಟ್ಟು ಆರ್ಥಿಕ ಇಕ್ಕಟ್ಟಿಗೆ ಸಿಲುಕಿರುವ ಸರ್ಕಾರ ಹಣಕಾಸಿನ ಬಿಕ್ಕಟ್ಟಿಗೆ ಸಿಲುಕಿದೆ. ಅದಕ್ಕೆ ಹೊಸ ವರ್ಷದ ಸಂಭ್ರಮ ಮುಗಿಯುತ್ತಿದ್ದಂಗೆ ಸರ್ಕಾರಿ ಬಸ್ಗಳ ಬೆಲೆ ಏರಿಕೆ ಮಾಡಿದೆ. ಇವತ್ತು ನಡೆದ ಸಂಪುಟ ಸಭೆಯಲ್ಲಿ ರಾಜ್ಯದ ಎಲ್ಲಾ 4 ಸಾರಿಗೆ ನಿಗಮಗಳ ಬೇಡಿಕೆಯಂತೆ ಬಸ್ ಟಿಕೆಟ್ ದರ ಏರಿಕೆಗೆ ತಥಾಸ್ತು ಅಂದಿದ್ದು ಎಲ್ಲ 4 ನಿಗಮಗಳ ಬಸ್ ದರವನ್ನ %15 ಏರಿಕೆ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, BSRTC, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳ ಪ್ರಯಾಣದ ದರಗಳನ್ನು %15 ಹೆಚ್ಚಳ ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ನೀಡಿದೆ. ಶಕ್ತಿ ಯೋಜನೆಯಡಿ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮುಂದುವರೆಸಿದೆ. ಆದರೆ ಗಂಡಸರ ಜೇಬಿಗೆ ಮಾತ್ರ ಭರ್ಜರಿಯಾಗಿ ಕತ್ತರಿ ಹಾಕಿದೆ. ಮಹಿಳಾ ಮಣಿಯರನ್ನ ಮೆಚ್ಚಿಸೋಕೆ ಫ್ರೀ ಬಸ್ ಕೊಟ್ಟು ಗಂಡಸರ ಜೇಬಿಗೆ ಕತ್ತರಿ ಹಾಕಿದೆ ಸರ್ಕಾರ. ಸಹಜವಾಗಿ ಬಸ್ ಟಿಕೆಟ್ ದರಗಳ ಏರಿಕೆಗೆ ರಾಜ್ಯದ ಗಂಡಸರು ಸಿಟ್ಟು ಹೊರಹಾಕಿದ್ರು. ಬಸ್ ಟಿಕೆಟ್ ದರ ಅನ್ನೋದಕ್ಕಿಂತ ಬೆಲೆ ಏರಿಕೆ ಒಳ್ಳೆಯದಲ್ಲ ಅಂತ ಅನೇಕ ಹೆಂಗಸರು ಬೇಸರ ಹೊರಹಾಕಿದ್ರು. ಅಂತಂದ್ರೆ ಇವರು ಮಹಿಳೆಯರಿಗೆ ಉಚಿತ ಯಾರು ಕೊಡು ಅಂತ ಕೇಳಿದ್ರು. ಇವರು ಪೋರ್ಟ್ಫೋಲಿಯೋಗೋಸ್ಕರ ಇವರು ಇದು ಮಾಡಿಕೊಂಡು ಇವತ್ತಿನ ದಿವಸ ಅದೇ 15% ಜೆಂಟ್ಸ್ ಇದ್ರ ಮೇಲೆ ಹಾಕಬೇಕು ಅಂತ ಇವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ? ನೀವು ಶಕ್ತಿ ಯೋಜನೆ ನಿಮ್ಗೆ ಯಾರು ಕೇಳಿದ್ರು ಕೊಡಿ ಅಂತ ಕೇಳಿದ್ವಾ ನಾವು? ನೀವು ಓಟ್ಗೋಸ್ಕರ ನೀವು ಶಕ್ತಿ ಯೋಜನೆ ಮಾಡಿದ್ದೀರಾ. ನೀವು ಇದೇ ಹೋಗ್ತಾ ಇದ್ದೀರಾ, ಒಂದು ಜನರ ಮೇಲೆ ಬರ ಎಳಿತಾ ಇದ್ದೀರಾ ಹೊರತು ಜನರಿಗೆ ಉದ್ಧಾರ ಮಾಡೋದು ಯಾವುದೂ ಇಲ್ಲ. ಫ್ರೀ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿರ್ತಾರೆ. ಇವಾಗೆಲ್ಲ ಫ್ರೀ ಎಲ್ಲ ಓಟ್ ಹಾಕಾದ್ಮೇಲೆ ಎಲ್ಲಾದ್ರ ಮೇಲೆ ವಸೂಲಿ ಮಾಡ್ತಾ ಇರೋ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಅದು ಅವ್ರಿಗೆ ಲಾಭ ಆಗುತ್ತೆ. ಈಗ ಬಡವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತು, ಜನ ಇವತ್ತು ಬೈತಾರೆ, ನಾಳೆ ಬೈತಾರೆ, ನಾಡಿದ್ದು ಎಲ್ಲ ಮರೆತು ಹೋಗ್ತಾರೆ ಅಂತ. ಅದಕ್ಕೆ ಬೆಲೆ ಏರಿಕೆ ಮಾಡಿರೋ ಮಂತ್ರಿ ಮಹೋದಯರು ಜಾಸ್ತಿ ತಲೆಕೆಡಿಸಿಕೊಳ್ಳಲ್ಲ. ಆದರೆ ಸರ್ಕಾರ ಇದ್ದಕ್ಕಿದ್ದಂತೆ ಸಾರಿಗೆ ದರ ಹೆಚ್ಚಳ ಮಾಡಿದ್ಯಾಕೆ, ಏನಿದರ ಗುಟ್ಟು ಅಂತ ನಿಮಗೂ ಅಂಕಿಅಂಶದ ಜೊತೆ ತೋರಿಸ್ತೀವಿ ನೋಡಿ. ಫ್ರೀ ಬಸ್ ಯೋಜನೆಯಿಂದ ಸಾರಿಗೆ ನಿಗಮಗಳಿಗೆ ಭರ್ಜರಿಯಾಗಿ ಲಾಭ ಬಂದಿದೆ. ಆದರೆ ಶಕ್ತಿ ಯೋಜನೆ ಬಾಕಿ ಹಣವನ್ನ ಸಾರಿಗೆ ನಿಗಮಗಳಿಗೆ ರಾಜ್ಯ ಸರ್ಕಾರ ಕೊಟ್ಟೇ ಇಲ್ಲ. ಸರ್ಕಾರದಿಂದ 4 ಸಾರಿಗೆ ನಿಗಮಗಳಿಗೆ ಒಟ್ಟು ₹6,468 ಕೋಟಿ ಹಣ ಬಾಕಿ ಬರಬೇಕು. ಸರ್ಕಾರ ಕೈಚಲ್ಲಿ ಕೂತಾಗ ಸಾರಿಗೆ ನಿಗಮದವರು ಬಾಕಿ ಹಣ ರಿಲೀಸ್ ಮಾಡಿ, ಇಲ್ಲದಿದ್ದರೆ ಟಿಕೆಟ್ ದರ ಏರಿಸಿ ಅಂತ ಮನವಿ ಮಾಡಿದ್ರು. ಈಗ ಸರ್ಕಾರ ಜಾಣ ಹೆಜ್ಜೆ ಇಟ್ಟು ನಿಗಮಗಳಿಗೆ ಸದ್ಯಕ್ಕೆ ಬಾಕಿ ಹಣ ಕೊಡದೆ ದರ ಹೆಚ್ಚಿಸಿ ಗಂಡಸರ ಜೇಬಿಗೆ ಕತ್ತರಿ ಹಾಕಿದೆ. ಹಾಗಿದ್ರೆ 4 ಸಾರಿಗೆ ನಿಗಮಗಳಿಗೆ ಸರ್ಕಾರ ₹6,468 ಕೋಟಿ ಬಾಕಿ ಉಳಿಸ್ಕೊಂಡಿದ್ಯಾಕೆ? ಯಾರ್ಯಾರಿಗೆ ಎಷ್ಟು ಹಣ ಕೊಡಬೇಕಂತಾನೂ ಲೆಕ್ಕ ಕೊಡ್ತೀವಿ ನೋಡಿ. ನವೆಂಬರ್ 2024 ಸಿಕ್ಕಿರೋ ಅಂಕಿಅಂಶಗಳ ಪ್ರಕಾರ ಸಾರಿಗೆ ಸಿಬ್ಬಂದಿಯ ಭವಿಷ್ಯ ನಿಧಿಗೆ ಸರ್ಕಾರ ₹2,995 ಕೋಟಿಗೂ ಹೆಚ್ಚು ಹಣ ಬಾಕಿ ಉಳಿಸಿಕೊಂಡಿದೆ. ನಿವೃತ್ತ ನೌಕರರಿಗೆ ಕೊಡಬೇಕಾಗಿರುವ ಪಿಂಚಣಿ ಬಾಕಿ ಹತ್ರತ್ರ ₹625 ಕೋಟಿ. ಹಾಲಿ 73,000 ಸಿಬ್ಬಂದಿಗೆ ಸಂಬಳನೇ ಸಿಕ್ಕಿಲ್ಲ. ಹೆಚ್ಚು ಕಮ್ಮಿ ₹315 ಕೋಟಿ ಹೆಚ್ಚು ಹಣ ಬಾಕಿ ಇದೆ. ಇನ್ನು ಸಾರಿಗೆ ನಿಗಮಗಳಿಗೆ ಇಂಧನ ಪೂರೈಕೆ ಮಾಡೋರ ಹತ್ರನೂ ₹851 ಕೋಟಿ ಹೆಚ್ಚು ಹಣ ಬಾಕಿ ಉಳಿಸಿಕೊಂಡಿದ್ದಾರೆ. ಬಸ್ಗಳ ಬಿಡಿಭಾಗ ಪೂರೈಸೋರಿಗೂ ₹883 ಕೋಟಿ ಬಾಕಿ ಕೊಡಬೇಕಿದೆ. ಇದನ್ನ ಬಿಟ್ಟು ಸಾಲ, ಬಡ್ಡಿ, ಇತರೆ ಖರ್ಚುಗಳ ವೆಚ್ಚಗಳು ಅಂತ ಸರ್ಕಾರ ಇನ್ನೂ 800 ಕೋಟಿ ಹಣ ಬಾಕಿ ಕೊಡಬೇಕಿದೆ.
ಸಾರಿಗೆ ಸಚಿವರೇ ಕೊಟ್ಟಿರೋ ಅಂಕಿಅಂಶದ ಪ್ರಕಾರ ಬಿಎಂಟಿಸಿಗೆ 575 ಕೋಟಿಗೂ ಹೆಚ್ಚು ಬಾಕಿ ಕೊಡಬೇಕಿದೆ. ಕೆಎಸ್ಆರ್ಟಿಸಿಗೆ 295 ಕೋಟಿಗೂ ಹೆಚ್ಚು ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ವಾಯುವ್ಯ ಸಾರಿಗೆಗೆ 322 ಕೋಟಿ 48 ಲಕ್ಷ ಬಾಕಿ ಇದ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ 161 ಕೋಟಿ ಬಾಕಿ ಕೊಡಬೇಕು ಸರ್ಕಾರ. ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ 74,703 ನೌಕರರ ಮೂಲ ವೇತನವನ್ನ 2020 ಏಪ್ರಿಲ್ನಿಂದ ಅನ್ವಯ ಆಗುವಂತೆ 15% ಹೆಚ್ಚಿಸಿತ್ತು. 38 ತಿಂಗಳ ವೇತನ ಪರಿಷ್ಕರಣೆ ಹಿಂಬಾಕಿ ಹಣ 1,787 ಕೋಟಿಯನ್ನೂ ಈಗಿನ ಸರ್ಕಾರ ಕೊಟ್ಟಿಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರ 15% ದರ ಹೆಚ್ಚಳ ಮಾಡಿದೆ. ಇದರಿಂದ 4 ರಸ್ತೆ ಸಾರಿಗೆ ನಿಗಮಗಳಿಗೆ ಪ್ರತಿದಿನ ಅಂದಾಜು 6 ರಿಂದ 7 ಕೋಟಿ ರೂಪಾಯಿ ಆದಾಯ ಹೆಚ್ಚಳವಾಗಲಿದೆ. ಅಂದ್ರೆ ಗಂಡಸರ ಜೇಬಿಗೆ ಕತ್ತರಿ ಹಾಕಿದ್ರಿಂದ ವರ್ಷಕ್ಕೆ ಹತ್ರತ್ರ 3,000 ಕೋಟಿ ರೂಪಾಯಿಗೂ ಅಧಿಕ ಆದಾಯ ಸಾರಿಗೆ ನಿಗಮಕ್ಕೆ ಸೇರುವ ನಿರೀಕ್ಷೆ ಇದೆ. ಸೊ ಈ ಮೊದಲು 100 ರೂಪಾಯಿಗೆ ಟಿಕೆಟ್ ಸಿಕ್ತಿದ್ರೆ ಇನ್ನು ಮುಂದೆ 115 ರೂಪಾಯಿ, 200 ರೂಪಾಯಿ ಟಿಕೆಟ್ ದರ ಇದ್ರೆ ಇನ್ನು ಮುಂದೆ 230 ರೂಪಾಯಿ, 500 ರೂಪಾಯಿ ಇದ್ದ ಟಿಕೆಟ್ ರೇಟ್ 575 ರೂಪಾಯಿ ಆದ್ರೆ 1,000 ರೂಪಾಯಿ ಟಿಕೆಟ್ ದರ ಇದ್ರೆ ಇನ್ನು ಮುಂದೆ 1,150 ರೂಪಾಯಿ ಕೊಡಬೇಕು. ಇನ್ನು ಈಗ ದರ ಏರಿಕೆ ಮಾಡಿರೋದ್ರಿಂದ ಸರ್ಕಾರ ಕೂಡ ಮಹಿಳೆಯರ ಬಸ್ ಟಿಕೆಟ್ ದರದ ಪಾಲನ್ನ ಸಾರಿಗೆ ನಿಗಮಗಳಿಗೆ ತುಂಬಲೇಬೇಕು. ಅಂದ್ರೆ ಈಗ ಏರಿಕೆಯಾಗಿರುವ 15% ಟಿಕೆಟ್ ದರ ಏರಿಕೆ ಮಹಿಳೆಯರ ಪ್ರಯಾಣಕ್ಕೂ ಅನ್ವಯವಾಗಲಿದ್ದು, ಆ ಏರಿಕೆ ಹಣವನ್ನು ಸೇರಿಸಿಯೇ ರಾಜ್ಯ ಸರ್ಕಾರ ಸಾರಿಗೆ ನಿಗಮಗಳಿಗೆ ನೀಡಬೇಕಿದೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿಯೂ ಸರ್ಕಾರಕ್ಕೆ ಹೊರೆ. ಆರ್ಬಿಐನಿಂದ 48,000 ಕೋಟಿ ಸಾಲ ಪಡೆಯಲು ನಿರ್ಧಾರ. ರಾಜ್ಯದಲ್ಲಿ 5 ಗ್ಯಾರಂಟಿಗಳಲ್ಲಿ ಸರ್ಕಾರಕ್ಕೆ ಹೆಚ್ಚು ಹೊರೆಯಾಗಿರುವ ಯೋಜನೆಗಳಂದ್ರೆ 1 ಅನ್ನಭಾಗ್ಯ, 2ನೇಯದ್ದು ಗೃಹಲಕ್ಷ್ಮಿ, 3ನೇಯದ್ದು ಗೃಹಜ್ಯೋತಿ. ಈ 3 ಗ್ಯಾರಂಟಿಗಳಿಗೂ ರಾಜ್ಯದ ಫಲಾನುಭವಿಗಳಿಗೆ ಹತ್ರತ್ರ 2 ರಿಂದ 3 ತಿಂಗಳಾದ್ರೂ ಬಾಕಿ ಹಣವನ್ನ ಸರ್ಕಾರ ಕೊಟ್ಟಿಲ್ಲ. ಇದರ ಜೊತೆಗೆ ಅಭಿವೃದ್ಧಿ ಯೋಜನೆಗಳಿಗೂ ಆರ್ಥಿಕ ಕೊರತೆ ಹೆಚ್ಚಾಗಿದೆ. ಹಾಗಾಗಿ ಸರ್ಕಾರ ಈ ವರ್ಷ ಅಂದ್ರೆ ಇದೇ ಜನವರಿಯಿಂದ ಮಾರ್ಚ್ ತ್ರೈಮಾಸಿಕ ಅವಧಿಯಲ್ಲಿ 48,000 ಕೋಟಿ ಸಾಲವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಪಡೆಯಲು ತೀರ್ಮಾನಿಸಿದೆ. ಅಂದಹಾಗೆ ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯದ ಸಾಲ ಹತ್ರತ್ರ ಈ ವರ್ಷ 6,60,000 ಕೋಟಿಗೆ ಹೋಗಿ ಮುಟ್ಟುತ್ತೆ. 2020-21 ಮಾಡಿದ ಸಾಲ 72,121 ಕೋಟಿ ರೂಪಾಯಿ. 2021-22ರಲ್ಲಿ 62,532 ಕೋಟಿ ರೂಪಾಯಿ ಸಾಲ. 2022-23ರಲ್ಲಿ 60,324 ಕೋಟಿ ರೂಪಾಯಿ ಸಾಲ. 2023-24ರಲ್ಲಿ 90,280 ಕೋಟಿ ಸಾಲ. 2024-25ಕ್ಕೆ 49,720 ಕೋಟಿ ರೂಪಾಯಿ. 2025ರ ಅಂತ್ಯಕ್ಕೆ 85,000 ಕೋಟಿ. ಸಿದ್ದರಾಮಯ್ಯ ಸರ್ಕಾರ ಈ ವರ್ಷ 85,000 ಕೋಟಿ ಸಾಲ ಮಾಡಿದ್ದೇ ಆದ್ರೆ ರಾಜ್ಯದ ಒಟ್ಟು ಸಾಲ 6,60,000 ಕೋಟಿ ಆಗಲಿದೆ. ಕೇಂದ್ರ ಸರ್ಕಾರ ಕೋವಿಡ್ ಬಳಿಕ 99 ವರ್ಷದವರೆಗೂ ಸಾಲ ತೀರಿಸೋಕೆ ಅವಕಾಶ ಕೊಟ್ಟಿದೆ. ಹೀಗಾಗಿ ಆರ್ಬಿಐ ನಿಯಮಗಳ ಪ್ರಕಾರನೇ ಸಾಲ ಮಾಡ್ತಿದ್ದೀವಿ, ಹೊರೆಯಾಗಿಲ್ಲ, ಆಗೋದೂ ಇಲ್ಲ ಅನ್ನೋದೇ ಸರ್ಕಾರದ ವಾದ. ಏನೇ ಹೇಳಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ 5 ಗ್ಯಾರಂಟಿಗಳು ಬಿಳಿಯಾನೆ ಆಗಿರೋದಂತೂ ಸತ್ಯ. ಇವತ್ತು ಬಸ್ ದರ ಏರಿಕೆಯಾಗಿದ್ದು, ಶೀಘ್ರದಲ್ಲೇ ನೀರಿನ ದರ ಏರಿಸೋಕೆ ಸಿದ್ಧತೆಗಳು ನಡೆಯುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.